ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ನಮಸ್ಕಾರ. ಉತ್ತರ ಕರ್ನಾಟಕ ಮುಂಜಾನೆ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಪ್ರಿಯಾಂಕಾ ಶ್ರೀಗುರು. ಬನ್ನಿ ಕ್ವಿಕ್ಕಾಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನ. ಕೊಪ್ಪಳ ಜಿಲ್ಲೆಯ ಬೋಚನಹಳ್ಳಿ ಗ್ರಾಮದಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಎರಡು ಸಮುದಾಯಗಳ ನಡುವೆ ಮಾರಾಮಾರಿ ನಡೆದಿದೆ. ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಕೆಲವರ ನಡುವೆ ಆರಂಭವಾದಂತ ಈ ಒಂದು ಮಾತಿನ ಚಕಮಕಿ ಬಳಿಕ ಗಲಾಟೆಯಾಗಿ ಮಾರ್ಪಟ್ಟಿದೆ. ಎರಡು ಗುಂಪಿನವರು ಕೂಡ ಪರಸ್ಪರ ಬಡ್ದಾಡಿಕೊಂಡಿದ್ದಾರೆ. ಕೆಲವರಿಗೆ ಇದರಿಂದ ಗಾಯಗಳಾಗಿರುವ ಮಾಹಿತಿ ಕೂಡ ಇದೀಗ ಲಭ್ಯವಾಗಿದೆ. ಈ ಒಂದು ಘಟನೆ ಆಳವಂಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಮಾಹಿತಿ ತಿಳಿಯುತ್ತಿದ್ದಂತೆ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಸದ್ಯ ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತಂದಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎರಡು ಕಡೆಯವರಿಂದ ದೂರುಗಳು ದಾಖಲಾಗಿವೆ. ಪೊಲೀಸರು ಕೂಡ ತನಿಖೆಯನ್ನ ಇದೀಗ ಮುಂದುವರಿಸಿದ್ದಾರೆ. ಸದ್ಯ ಗ್ರಾಮದಲ್ಲಿ ಪರಿಸ್ಥಿತಿ ಶಾಂತವಾಗಿದ್ದು ಹೆಚ್ಚಿನ ಪೊಲೀಸ್ ಬಂದೋಬಸ್ತ್ ಕೂಡ ಕಲ್ಪಿಸಲಾಗಿದೆ. ಸ್ಟೇಷನ್ ಕಳ್ಸ ಅವ ಪಾಣಿ ಗಿಣಿ ದಾಖಲೆ ತಗೊಂತ ಕಳ್ಸ ಒಂದ್ಸಟ್ ಜೆರಾಕ್ಸ್ ಇವ್ರ ಹತ್ರ ಎಲ್ಲ ಕಳ್ಸಂತ ಅಲ್ಲೇನು ಜಗಳ ಮಾಡ್ಬಾರ್ದು ಅಂತೇಳಿ ಇಲ್ಲಿ ಕಳ್ಸೋದು. ಹೌದಾ? ಆಯ್ತದ ಈಗ ಕಳ್ಸ. ಏನಾಯ್ತಪ್ಪ ಇದು ಜಗಳ? ಎದ್ರ ಸಂಬಂಧ ಆಗೈತಿ? ಇದು ಒಂದ್ಸಲ ಅಲ್ರಿ, 2 ಸರಿ ಆಗೈತಿ. ಇದು ಹಿಂದೊಂದ್ಸರಿ ಬಂದು ಹೊಡೆದೋಗ್ಯಾರ, ಈಗ ಮತ್ತೆ ಒಂದ್ಸರಿ ಬಂದು ಹೊಡೆದೋಗ್ಯಾರ. ಸುಮ್ಮನೆ ಇದ್ದಾರನ ಹೊಡೆದೋಗ್ಯಾರ ಸರ, ಮನೆಗೆ ಮುಗ್ಗಿ ಹೊಡೆದೋಗ್ಯಾರ. ನಮಗೇನು ಯಾರು ನಮಗೆ ನ್ಯಾಯ ಕೊಡ್ಸಾರಿಲ್ಲ, ಏನು ಮಾಡಾರಿಲ್ಲ. ಮನೆ ಹೋಗಿ ಹೊಡೆದೋಗ್ಯಾರ ಅಷ್ಟ. ಯಾವ ರಾಜಕಾರಣಿಗಳೂ ಬರ್ವಲ್ರಿ ನಮ್ಮ ಹತ್ರ. ನಮಗೆ ಎದ್ದೇಳಕ್ ಆಗವಲ್ತು, ಹಂಗೆ ಹೊಡೆದಾರ ಸರ. ಒಟ್ಟು ಕಂಪ್ಲೇಂಟ್ ಎಲ್ಲ ಕೊಟ್ಟಿರಿ? ಕಂಪ್ಲೇಂಟ್ ಎಲ್ಲ ಕೊಟ್ಟಿವಿ. ಯಾರು ಇದನ್ನ ತಗೋವಲ್ರು, ಯಾರೇನು ಮಾಡವಲ್ರು ಎಲ್ಲ. ಈಗ ಅಲ್ಲಿರ್ತಕ್ಕಂಥ PSIಗಳಾಯ್ತು, ಯಾರಾಯ್ತು, ನಿನ್ನೆ ಸ್ಪಾಟಿಗೆ ನೀವು ಜಗಳ ಆಡೋಕ್ಕಿಂತ ಮುಂಚೆನೆ ಸ್ಪಾಟ್ ಯಾರ ಎಂಟ್ರಿ ಕೊಟ್ಟಿದ್ರ? ಬಂದಿದ್ರು ಸರ್ ಪೊಲೀಸರು. ಮುಂಚೆ ಯಾರು ಬಂದಿಲ್ಲ ಸರ್, ಜಗಳ ಆದ್ಮೇಲೆ ಬಂದಾರ ಸರ್. ಜಗಳ ಆದ್ಮೇಲೆ ಬಂದ್ರೆ ಅವ್ರನ್ನ ಯಾರ ಮಗ ಆಕ್ಷನ್ ತಗೊಳೋದು, ಸ್ಟೇಷನ್ ಹೇಳ್ಕೊಂಡು ಹೋಗೋದು ಏನಾರ ಮಾಡ್ಯಾರ? ಏನು ಮಾಡಿಲ್ರಿ, ಆ ಥರ ಏನು ಮಾಡಿಲ್ರಿ. ಅವರು ಸುಮ್ಮನೆ ಬಂದಾರ, ಹಂಗ ಸುಮ್ಮನೆ ನಮ್ಮ ತಮ್ಮನವ್ರ ಜೋಡಿ ಮಾತಾಡ್ಯಾರ, ಅಷ್ಟ ಹೋಗ್ಯಾರ ಅವರು. ಹೌದು ಸರ್. ಇಲ್ಲ ಸರ್, 2 ಸರಿ ಬಂದು ಮನೆ ಹೋಗಿ ಕಲ್ ತಗೊಂಡ್ ಹೊಡೆದಾರ, ಮತ್ತೆ ಒಳ್ಳೆ ಕಟ್ಟಿಗೆ ಹೊಡೆದಾರ, ಹೊಟ್ಟಿಗೆ ಒದ್ದಾರ, ಹೆಣ್ಮಕ್ಳು ಹೊಡೆದಾರ, ಎಲ್ಲ ಮಾಡ್ಯಾರ ಸರ್. ಎಷ್ಟು ಜನಕ್ಕೆ ಗಾಯ ಆಗೈತಿ? ಇಲ್ಲ ಎಷ್ಟು ಜನ ಅಡ್ಮಿಟ್ ಆಗಿರಿ? ಎಷ್ಟು ಜನಕ್ಕೆ ಆಸ್ಪತ್ರೆಗೆ ತೋರಿಸಿರಿ? 8 ಜನ ಅಡ್ಮಿಟ್ ಆಗಿವಿ. ಈಗ ಮತ್ತೆ ಒಂದು 5 ಜನ ವಾಪಸ್ ಊರಿಗೆ ಹೋಗ್ಯಾರ. ಅವರು ಪ್ರಾಬ್ಲಮ್ ಇರೋದಕ್ಕೆ 8 ಜನ ಅಡ್ಮಿಟ್ ಆಗಿವಿ ಸರ್. ಯಾರಿಗೂ ಸ್ವಲ್ಪ ಎಲ್ಲರಿಗೆ ಹೊಡೆತ ಬಿದ್ದಿದೆ, ಒಳವರ್ತಾಗಿದೆ, ತಲೆಗೆ ಹೊಡೆದಾರ ಬಡಿಗೆ ತಗೊಂಡು, ಎಲ್ಲ ಈ ಥರ ಆಗೈತೆ ಸರ್. ಈ ಥರ ಈಗ ಹೊಡೆದಾಡೋದು ಇದು 2ನೇ ಸಲ ಅಂತಿದ್ದೀರಾ? 1ನೇ ಸಲ ಬಡದಾಟ ಆದಾಗ ಯಾರಾದರೂ ಬಂದು ಆಕ್ಷನ್ ತಗೊಂಡು ಏನಾದರೂ ಯಾರ ಮಗರ ಕೇಸು ಏನಾದರೂ ಆಗಿದೆಯಾ? ಕೇಸ್ ಆಗಿತ್ತು ಸರ್. ಅಲ್ಲಿಗೆ ನೆಲ ರಾಜಕಾರಣಿಲಿಂತ ಎಲ್ಲ ಅಲ್ಲಿಗೆ ಬಂದ್ ಮಾಡ್ಯಾರ ಸರ್ ಅದನ್ನ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಬೀದರ್ ಜಿಲ್ಲೆಯ ಬಸವಕಲ್ಯಾಣ ನಗರದಲ್ಲಿ ಕನ್ನೇರಿ ಶ್ರೀಗಳ ನೇತೃತ್ವದಲ್ಲಿ ನಿನ್ನೆ ನಡೆದಿರುವಂತಹ ಬಸವಾದಿ ಶಿವಶರಣರ ಬೃಹತ್ ಸಮಾವೇಶಕ್ಕೆ ಚಲೋ ಬಸವ ಕಲ್ಯಾಣ ಹೋರಾಟ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಲಾಗಿತ್ತು. ನಗರದ ಸಸ್ತಾಪುರ್ ಬಂಗ್ಲಾದ ಮುಖ್ಯ ದ್ವಾರದ ಬ್ರಿಡ್ಜ್ ಕೆಳಗಡೆ ಕುಳಿತು ಪ್ರತಿಭಟನೆ ಮಾಡುತ್ತಾ ಬಸವಾದಿ ಶಿವಶರಣರ ಸಮಾವೇಶಕ್ಕೆ ಧಿಕ್ಕಾರ ಕೂಗುತ್ತಾ ಪ್ರತಿಭಟನೆಯನ್ನ ನಡೆಸಿದ್ದಾರೆ. RSS ಹಾಗೂ ಸನಾತನಿಗಳ ವಿರುದ್ಧ ಧಿಕ್ಕಾರವನ್ನ ಕೂಗಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರತಿಭಟನಾಕಾರರು, RSSನವರು ಬಸವ ತತ್ವ ನಾಶ ಮಾಡಲು ಹೊರಟಿದ್ದಾರೆ. ನಮ್ಮದು ಸೈದ್ಧಾಂತಿಕ ಸಂಘರ್ಷ. RSS ಸ್ವಯಂ ಸೇವಕರು ಸ್ವಾಮಿಯ ಬಟ್ಟೆ ಹಾಕಿಕೊಂಡು ಬಂದಿದ್ದಾರೆ. ನಿಮ್ಮ ಧರ್ಮಕ್ಕೆ ನಾವು ಅಪಮಾನ ಮಾಡುವುದಿಲ್ಲ, ಆದರೆ ಧರ್ಮದ ತಂಟೆಗೆ ನೀವು ಬರಬಾರದು. ಬಸವ ಧರ್ಮ ಜಗತ್ತಿನಾದ್ಯಂತ ತುಂಬಾ ಹರಡಬೇಕಾಗಿತ್ತು. ಕಾವಿಧಾರಿಗಳ ಕುತಂತ್ರಗಳಿಂದ ಇಲ್ಲಿ ಉಳಿದಿದೆ ಎಂದು ತಿಳಿಸಿದ್ದಾರೆ. ಗೊತ್ತಿಲ್ಲ ಪಾಪ, ಅವ್ರಿಗೆ ವಿರೋಧಿಲ್ಲ ನಮ್ಮದು, ಅವ್ರು ನಮ್ಮವರ, ಅವ್ರಿಗೆ ಅರ್ಥ ಆಗಿಲ್ಲ, ಇಲ್ಲಿ ತಪ್ಪಿಸಿದ್ದಾರೆ. ಹೀಗಾಗಿ ಇವತ್ತು RSS ದೊಡ್ಡ ಷಡ್ಯಂತ್ರ ಇದೆ. ಯಾಕಂದ್ರೆ
ಸನಾತನಿಗಳಿಗೆ ಬಸವ ಸಂಸ್ಕೃತಿ ಎತ್ತಿ ಹಿಡಿಯಲು ಬಿಡುವುದಿಲ್ಲ. ಶರಣರನ್ನು ಕೊಲೆ ಮಾಡಿರುವ ಸನಾತನಿಗಳ ಹಿಂದೂ ಸಮಾವೇಶಕ್ಕೆ ಶರಣರನ್ನು ಕೊಲೆ ಮಾಡಿರ್ತಕ್ಕಂಥ ಸನಾತನಿಗಳಿಗೆ ಹೇಳಿಧಿಕ್ಕಾರ. ವಚನಗಳನ್ನ ನಿರ್ನಾಮ ಮಾಡಿರ್ತಕ್ಕಂಥ ಸನಾತನಿಗಳ ಹಿಂದೂ ಸಮಾವೇಶಕ್ಕೆ ಇದು ಶಿವಶರಣರ ಸಮಾವೇಶ ಅಲ್ಲ, ಮನುವಾದಿಗಳ ಸಮಾವೇಶ. ಇದಕ್ಕೆ ಹೇಳಿಧಿಕ್ಕಾರ. ಈಗ ನಾವೆಲ್ಲರೂ ಶಾಂತ ರೀತಿಯಿಂದ ಘೋಷಣೆ ಹಾಕುತ್ತಾ ಕೂಡೋಣ. ನಾಡಿನ ನಾನಾ ಭಾಗದಿಂದ ಜನ ಬಂದಿದ್ದಾರೆ. ಇದು ಪ್ರತಿಭಟನೆ. ಇಲ್ಲಿ ನಾವು ಮಾಡ್ತಾ ಇರೋದು ಪ್ರತಿಭಟನೆ. ಆ ಸನಾತನವಾದಿಗಳಿಗೆ ನೈತಿಕ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಅವರಿಗೆ ಧಿಕ್ಕಾರ ಹೇಳಕ್ ಬಂದಿದ್ದೇವೆ. ಸನಾತನವಾದಿಗಳೇ, ಭ್ರಷ್ಟಾಚಾರದಿಂದ ಬಂದು ರೊಕ್ಕ ತಗೊಂಡು ಬಂದು ಇಲ್ಲಿ ನಾಟಕ ಮಾಡ್ಲಿಕ್ಕತ್ತೀರಿ. ನಿಮ್ಮ ನಾಟಕ ನಮಗೆ ಗೊತ್ತಾಗ್ತದ. ನಾವಿಲ್ಲಿ ದುಡಿಯೋರಿದ್ದೇವೆ, ಶ್ರಮ ಸುರಿಸೋರಿದ್ದೇವೆ, ಸ್ವತಃ ರೊಕ್ಕ ಹಾಕೊಂಡು ಬಂದವರಿದ್ದೇವೆ. ಅಲ್ಲಿ ಹೋಗೋಣ, ಕೂಡೋಣ, ಎಲ್ಲರೂ ಮಾತಾಡಿ ಒಂದರ ತನಕ ನಮ್ಮ ಪ್ರತಿಭಟನೆ ಸಲ್ಲಿಸಿ. ಯಾರು ವೈಯಕ್ತಿಕವಾಗಿ ಯಾರು ಮಾತಾಡಲ್ಲ. ನಾವು ಅಶ್ಲೀಲ ಪದ ಬಳಸಲ್ಲ. ನೀವಿರ್ಬೋದು ಅಶ್ಲೀಲ ಪದ ಬಳಸೋರು, ಯಾಕಂದ್ರೆ ನಿಮ್ಗೆ ವಿಚಾರಗಳಿಲ್ಲ. ಅಲ್ಲಿಗೆ ಘೋಷಣೆ ಆಗ್ತಾ ಹೋಗೋಣ. ವಿಶ್ವಗುರು ಬಸವಣ್ಣನವರಿಗೆ ಉತ್ತರ ಕರ್ನಾಟಕ ನ್ಯೂಸ್. ಇದು ಕನ್ನಡದ ಉಸಿರು. ಜೂನ್ 28ರಿಂದ ಜುಲೈ 1ರವರೆಗೆ ಪಲ್ಸ್ ಪೋಲಿಯೋ ಲಸಿಕೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಯಾದಗಿರಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಮಹೇಶ್ ಬಿರಾದರ್ ಅವರು ಹೇಳಿದ್ದಾರೆ. ಅವರು ಈ ಕುರಿತು ಡಿಎಚ್ಒ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಪೋಲಿಯೋ ಮುಕ್ತ ಜಿಲ್ಲೆಯನ್ನಾಗಿಸಲು ಪಣ ತೊಟ್ಟಿರುವ ಆರೋಗ್ಯ ಇಲಾಖೆಯು 5 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಲಸಿಕೆ ಹಾಕುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಜೂನ್ 28ರಂದು ಜಿಲ್ಲೆಯ ಎಲ್ಲೆಡೆ ರಚಿಸಲಾದಂತಹ 665 ಕೇಂದ್ರಗಳಲ್ಲಿ ಮಕ್ಕಳಿಗೆ ಲಸಿಕೆ ಹಾಕಲಾಗುತ್ತಿದೆ ಎಂದು ಕೂಡ ತಿಳಿಸಿದ್ದಾರೆ. ಸರ್ ಬರುವ ರವಿವಾರ ಅಂದರೆ ಜೂನ್ 28, 2026ರಂದು ರಾಷ್ಟ್ರೀಯ ಲಸಿಕಾ ದಿನವನ್ನು ಅನುಷ್ಠಾನಗೊಳಿಸುವಂತಹ ಕಾರ್ಯಕ್ರಮ ಇದೆ. ಬರುವ ಜೂನ್ 28ರಂದು ನಾವೇನಂತಂದರೆ ಇಡೀ ರಾಷ್ಟ್ರದಾದ್ಯಂತ, ವಿಶೇಷವಾಗಿ ನಮ್ಮ ಯಾದಗಿರಿ ಜಿಲ್ಲೆಯಾದ್ಯಂತ 5 ವರ್ಷ ಹುಟ್ಟಿನಿಂದ 5 ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೂ ಕೂಡ ಪೋಲಿಯೋ 2 ಹನಿ ಪೋಲಿಯೋ ಲಸಿಕೆಯನ್ನು ಹಾಕಿಸುವಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೆವು. ಸುಮಾರು 14 ವರ್ಷಗಳಿಂದ ನಮ್ಮ ದೇಶದಲ್ಲಿ ಯಾವುದೇ ರೀತಿಯ ಪೋಲಿಯೋ ಪ್ರಕರಣಗಳು ಪ್ರಕಟಣೆ ಆಗಿಲ್ಲ ಇಲ್ಲಿವರೆಗೆ. ಸುಮಾರು 14 ವರ್ಷಗಳಿಂದ ಇದು ಒಂದು ಮಹತ್ತರವಾದಂಥ ಸಾಧನೆಯಾಗಿದೆ. ಆದರೂ ಕೂಡ ಏನಂತಂದರೆ ನಾವು ಈ ಒಂದು 5 ವರ್ಷದ ಒಳಗಿನ ಮಕ್ಕಳಿಗೆ ಈ ವೈಲ್ಡ್ ಪೋಲಿಯೋ ವೈರಸ್ನಿಂದ ಬಚಾವ್ ಮಾಡಲಿಕ್ಕೆ, ಯಾಕೆಂತಂದರೆ ನಮ್ಮ ನೆರೆಯ ರಾಷ್ಟ್ರಗಳಾಗಿರ್ತಕ್ಕಂಥ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದಲ್ಲಿ ಇವತ್ತಿಗೂ ಕೂಡ ಪೋಲಿಯೋ ಪ್ರಕರಣಗಳು ಪತ್ತೆ ಆಗ್ತಾ ಇದ್ದವು. ಸೊ ಆ ಜನರು ಇಲ್ಲಿಗೆ ವಲಸೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಮಕ್ಕಳಿಗೂ ಕೂಡ ವೈಲ್ಡ್ ಪೋಲಿಯೋ ವೈರಸ್ ಹರಡುವಂಥ ಸಾಧ್ಯತೆ ಇರ್ತದೆ. ಸೊ ಆ ಕಾರಣಕ್ಕಾಗಿ ಇವತ್ತಿಗೂ ಕೂಡ ಸುಮಾರು 14 ವರ್ಷಗಳಿಂದ ನಮ್ಮ ರಾಷ್ಟ್ರದಲ್ಲಿ ಯಾವುದೇ ಪೋಲಿಯೋ ಪ್ರಕರಣಗಳು ಆಗದೇ ಇದ್ದರೂ ಕೂಡ ಏನಂತಂದರೆ ನಾವು ಈ ವರ್ಷಕ್ಕೆ ಪ್ರತಿ ವರ್ಷ ರಾಷ್ಟ್ರೀಯ ಲಸಿಕಾ ದಿನವನ್ನು ಆಗಿ ಆಚರಣೆ ಮಾಡೋ ಮುಖಾಂತರ ನಾವೇನೆಂದರೆ 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೂ ಕೂಡ ಈ ಪೋಲಿಯೋ ಹನಿಯನ್ನು ಹಾಕುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಬರುವ ಜೂನ್ 28 ಅಂದರೆ ರವಿವಾರದಂದು ಏನಂತಂದರೆ ನಾವು ಬೂತ್ಗಳ ಮುಖಾಂತರ ನಮ್ಮ ಜಿಲ್ಲೆಯಲ್ಲಿ ಸುಮಾರು 665 ಬೂತ್ಗಳು ಮತ್ತು 15 ಟ್ರಾನ್ಸಿಟ್ ಟೀಮ್ಗಳು ಮತ್ತು 2 ಮೊಬೈಲ್ ಟೀಮ್ಗಳು, ಹೀಗೆ ಒಟ್ಟು 704 ಟೀಮ್ಗಳನ್ನಾಗಿ ವಿಂಗಡಿಸಿ ಸುಮಾರು 1408 ಜನ ಸಿಬ್ಬಂದಿಗಳ ನೇಮಕ ಮಾಡುವ ಮುಖಾಂತರ ಮತ್ತು
134 ಜನ ಮೇಲ್ವಿಚಾರಕರ ಮುಖಾಂತರ ಏನಂತಂದರೆ ನಾವು ಈ ಪೋಲಿಯೋ ಹನಿ ಹಾಕಿಸುವಂಥ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸ್ತಾ ಇದ್ದೀವಿ. 28ನೇ ತಾರೀಕು ಬೂತ್ನಲ್ಲಿ ಮಕ್ಕಳು ಬರ್ತಾರೆ, ಅವರಿಗೆ ನಾವು ಏನಂತಂದರೆ ಪೋಲಿಯೋ ಲಸಿಕೆಯನ್ನು ಹಾಕ್ತೀವಿ. ನಂತರ 29, 30 ಮತ್ತು 1ನೇ ತಾರೀಕಿನಂದು ಏನಂತಂದರೆ ನಾವು ನಮ್ಮ ತಂಡದವರು ಏನಂದರೆ ಮನೆಗೆ ಭೇಟಿ ಕೊಡೋ ಮುಖಾಂತರ ಉಳಿದಿರುವ ಮಕ್ಕಳಿಗೂ ಕೂಡ ಈ ಲಸಿಕೆ ಹಾಕುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದು ಸುಮಾರು ನಮ್ಮಲ್ಲಿ ಏನಂತಂದರೆ 2,47,507 ಮನೆಗಳಿದ್ದಾವೆ ನಮ್ಮ ಜಿಲ್ಲೆಯಲ್ಲಿ. ಆ ಎಲ್ಲ ಮನೆಗಳಿಗೂ ಕೂಡ ಭೇಟಿ ಮಾಡೋ ಮುಖಾಂತರ 5 ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೂ ಒಂದು ಮಗುವನ್ನು ಬಿಡಲಾರ್ದೆ, ವಿಶೇಷವಾಗಿ ಈ ಅಲಿಮಾರಿ ಜನ ಇರ್ತಾರೆ, ಆಮೇಲೆ ಮೊಬೈಲ್ ಪಾಪ್ಯುಲೇಷನ್ ಇರ್ತದೆ, ಒಂದು ಊರ್ಲಿಂದ ಒಂದು ಸಂಚಾರಿ ಪಾಪ್ಯುಲೇಷನ್ನು, ಅಂಥವ್ರಿಗೆ ವಿಶೇಷವಾಗಿ ಸ್ಲಮ್ ಏರಿಯಾಗಳಿಗೆ ಭೇಟಿ ಕೊಡೋ ಮುಖಾಂತರ ಯಾವುದೇ ಒಂದು ಮಗುನೂ ಕೂಡ ತಪ್ಪಲಾರದಂತೆ ಈ ಪೋಲಿಯೋ ಹನಿಯನ್ನು ಹಾಕಿಸುವಂಥ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ನೀಟ್ ಪರೀಕ್ಷೆ ವೇಳೆ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಲು ಕೇಂದ್ರ ಸರ್ಕಾರದ ಭದ್ರತಾ ವೈಫಲ್ಯ ಕಾರಣವಾಗಿದೆ. ಇನ್ನು ಕೇಂದ್ರದ ಶಿಕ್ಷಣ ಸಚಿವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಯಾದಗಿರಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಜಿಲ್ಲಾಧ್ಯಕ್ಷ ಬಸರೆಡ್ಡಿ ಅನಪುರ ಅವರು ಹೇಳಿದ್ದಾರೆ. ಅವರು ಯಾದಗಿರಿ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ನಂತರ ದೇಶಾದ್ಯಂತ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ನೀಟ್ ಪರೀಕ್ಷಾ ವ್ಯವಸ್ಥೆ ಸುಧಾರಣೆ ಮಾಡಬೇಕಾಗಿದೆ. ಕೇಂದ್ರ ಸರ್ಕಾರ ಮಿಲಿಟರಿ ಬಳಕೆ ಮಾಡಿ ನೀಟ್ ಪರೀಕ್ಷೆ ನಡೆಸಿದೆ. ಆದರೆ ನೀಟ್ ಪರೀಕ್ಷೆ ಕುರಿತು ಜೂನ್ 25ರಿಂದ ಕಾಂಗ್ರೆಸ್ ಪಕ್ಷದಿಂದ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಅಭಿಯಾನ ನಡೆಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಪ್ರತಿಯೊಂದು ವಿದ್ಯಾರ್ಥಿ 18 ತಾಸಿನಿಂದ ಹೆಚ್ಚು ಓದಬೇಕಾಗ್ತದೆ. ಇವರು ಒಂದು ನೀಟ್ ಎಕ್ಸಾಮ್ ಬರಲಿಕ್ಕಾಗಲಿಲ್ಲ ಅಂತಂದರೆ ಕೇಂದ್ರದಲ್ಲಿರ್ತಕ್ಕಂಥ BJP ಪಕ್ಷ ಯಾಕೆ ಎಕ್ಸಾಮ್ ನಡೆಸಬೇಕು? ಇವರು ಎಕ್ಸಾಮು ಕ್ವಶನ್ ಪೇಪರ್ ಕಳಿಸ್ಲಿಕ್ಕೆ ಮಿಲಿಟರಿನ ಯೂಸ್ ಮಾಡ್ಕೋತಾರೆ, ವಾಯುಸೇನೆ. ಅಂದರೆ ಅವ್ರ ಸ್ಟಾಫ್ ಮೇಲೆ ಅವರಿಗೆ ಭರೋಸವಿಲ್ಲ. ಮೊದಲು ರಾಜ್ಯಗಳಲ್ಲಿ ಎಕ್ಸಾಮ್ ನಡ್ತಾ ಇತ್ತು, ಅವಾಗ ಎಷ್ಟು ಸಿಸ್ಟಮೆಟಿಕ್ ಆಗಿ ನಡ್ತಾ ಇತ್ತು. ಸುಮಾರು ಒಂದು ಸಾರಿ ಎಕ್ಸಾಮ್ ಬರಬೇಕಂತಂದರೆ ನೀಟ್ ಕೋಚಿಂಗು 2 ವರ್ಷ, 1 ವರ್ಷ ಕೋಚಿಂಗ್ ತೊಗೋಬೇಕಾಗ್ತದೆ. ಅದಕ್ಕೆ ಕೋಚಿಂಗ್ ಫೀಸು ಒಂದು ವರ್ಷಕ್ಕೆ 1.5 ಲಕ್ಷ ರೂಪಾಯಿ, ಹಾಸ್ಟೆಲ್ ಫೀಸು 1 ಲಕ್ಷ ರೂಪಾಯಿ. ವಿದ್ಯಾರ್ಥಿಗಳಿಗೂ ಎಷ್ಟು ತೊಂದರೆ ಆಗ್ತಾಯಿದೆ, ಅವರ ಒಂದು ಆತ್ಮವಿಶ್ವಾಸದ ಮೇಲೆ ಭಾಳ ಎಫೆಕ್ಟ್ ಆಗ್ತಾಯಿದೆ ಅಂತೇಳಿ ಈ ಮೂಲಕ ತಮ್ಮಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ. ಶಿಕ್ಷಣ ಸಚಿವರು, ನಮ್ಮ ಕಾಂಗ್ರೆಸ್ ಪಕ್ಷದ ಬೇಡಿಕೆಗಳು: ಶಿಕ್ಷಣ ಸಚಿವರು ರಾಜೀನಾಮೆ ನೀಡಬೇಕು. ಪೇಪರ್ ಲೀಕ್ ಮಾಫಿಯಾ ವೆಂಡರ್ಗಳನ್ನು ಅಧಿಕಾರಿಗಳು ಮತ್ತು ರಾಜಕೀಯ ರಕ್ಷಣೆ ಜಾಲಗಳೊಂದಿಗೆ ಅವರಿಗಿರುವ ಸಂಪರ್ಕದ ಬಗ್ಗೆ ತನಿಖೆಯಾಗಬೇಕು. ಪರೀಕ್ಷಾ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಸುಧಾರಿಸಬೇಕು. ಪೇಪರ್ ಸೆಟ್ಟಿಂಗ್, ಪ್ರಿಂಟಿಂಗ್, ಸಾರಿಗೆ, ಪರೀಕ್ಷಾ ಕೇಂದ್ರಗಳು, ಡಿಜಿಟಲ್ ವ್ಯವಸ್ಥೆಗಳು ಮತ್ತು ವೆಂಡರ್ ಒಪ್ಪಂದಗಳನ್ನು ಆಡಿಟ್ ಮಾಡಬೇಕು. ಇನ್ನು ಮುಂದೆ ಯಾವುದೇ ಪೇಪರ್ ಲೀಕ್ ಆಗಬಾರ್ದು. ನಿರ್ದಿಷ್ಟ ವಾರ್ಷಿಕ ಪರೀಕ್ಷಾ ಮತ್ತು ನೇಮಕಾತಿ ಕ್ಯಾಲೆಂಡರ್ ಜಾರಿಗೆ ತರಬೇಕು. ಪರೀಕ್ಷಾ ದಿನಾಂಕಗಳು, ಫಲಿತಾಂಶದ ದಿನಾಂಕಗಳು ಮತ್ತು ಉದ್ಯೋಗಕ್ಕೆ ಸೇರುವ ಸಮಯವನ್ನು ಮುಂಚಿತವಾಗಿಯೇ ಘೋಷಿಸಬೇಕು ಮತ್ತು ಅದನ್ನು ಕಡ್ಡಾಯವಾಗಿ ಪಾಲಿಸಬೇಕು. ಈ ಒಂದು ಇಡೀ ದೇಶದ ತುಂಬ ನಾವು ಇವತ್ತು ಚಾತ್ರೋನ್ ಕಿ ಗೂಂಜ್ ಒಂದು ಚಳುವಳಿ ಪ್ರಾರಂಭ ಮಾಡಿದ್ದಾರೆ ನಮ್ಮ ನೆಚ್ಚಿನ ನಾಯಕರಾದಂಥ ರಾಹುಲ್ ಗಾಂಧಿಯವರು. ವಿದ್ಯಾರ್ಥಿ ಆಂದೋಲನ ಅಧಿಕೃತ ಪರಿಕಲ್ಪನಾ ಒಂದು ಸುಮಾರು 28 ಪ್ರಮುಖ ನಗರಗಳಲ್ಲಿ ಈ ಒಂದು ಅಭಿಯಾನ ನಡೆಯಲಿದೆ. ಜೂನ್ 25ರಿಂದ ಹಿಡ್ಕೊಂಡು ಆಗಸ್ಟ್ 9ನೇ ತಾರೀಕು ತನಕ ಒಟ್ಟು 40 ದಿನಗಳು 28 ಪ್ರಮುಖ ನಗರಗಳಲ್ಲಿ ಅಭಿಯಾನ ನಡೆಯಲಿದೆ. ಈ ಆಂದೋಲನದಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯವರು ಪಾಟ್ನಾ, ಪ್ರಯಾಗ್ರಾಜ್ ಮತ್ತು ದೆಹಲಿ ಸೇರಿದಂತೆ ಹಲವು ನಗರಗಳಲ್ಲಿ ವಿದ್ಯಾರ್ಥಿಗಳನ್ನು ನೇರವಾಗಿ ಭೇಟಿಯಾಗಲಿದ್ದಾರೆ. ಮುಖ್ಯ ಉದ್ದೇಶ ದೇಶದಲ್ಲಿ ಸರಣಿಯಾಗಿ ನಡೆಯುತ್ತಿರುವ ಪ್ರಶ್ನೆ ಪತ್ರಿಕೆ ಸೋರಿಕೆ, ಪರೀಕ್ಷಾ ಭ್ರಷ್ಟಾಚಾರ ಮತ್ತು ಪರೀಕ್ಷಾ ಮಂಡಳಿಗಳ ವೈಫಲ್ಯದ ವಿರುದ್ಧ ವಿದ್ಯಾರ್ಥಿಗಳಿರುವ ಆಕ್ರೋಶವನ್ನು ಒಂದು ಸಂಘಟಿತ ಚಳುವಳಿಯಾಗಿ ರೂಪಿಸುವುದು. ಮೇ 3ರಂದು ನಡೆದಿದ್ದ ನೀಟ್ UG 2026 ಪರೀಕ್ಷೆಯನ್ನು ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿನ್ನೆಲೆಯಲ್ಲಿ ಮೇ 12ರಂದು ರದ್ದುಗೊಳಿಸಿ CBI ತನಿಖೆಗೆ ಒಪ್ಪಿಸಲಾಗಿತ್ತು. ಇದು ಲಕ್ಷಾಂತರ ವೈದ್ಯಕೀಯ ಆಕಾಂಕ್ಷಿಗಳಲ್ಲಿ ಆತಂಕ ಮೂಡಿಸಿದೆ. ಕಳೆದ 10 ವರ್ಷಗಳಲ್ಲಿ ಭಾರತದಲ್ಲಿ 89%
ಪತ್ರಿಕಾ ಸೋರಿಕೆ ಪ್ರಕರಣಗಳು ವರದಿಯಾಗಿದ್ದವು. 6.5 ಕೋಟಿ ಹೆಚ್ಚು ಅಭ್ಯರ್ಥಿಗಳ ಭವಿಷ್ಯದ ಮೇಲೆ ಪರಿಣಾಮ ಬೀರಿದೆ ಎಂದು ದಾಖಲೆಗಳಲ್ಲಿ ಉಲ್ಲೇಖಿಸಲಾಗಿದೆ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಇನ್ನು ಕೋಲಿ ಸಮಾಜಕ್ಕೆ ಮಂತ್ರಿ ಸ್ಥಾನ ಸಿಗಬೇಕು, ಯಾದಗಿರಿಯಲ್ಲಿ ಎಂಎಲ್ಸಿ ತಿಪ್ಪಣ್ಣಪ್ಪ ಕಂಕನೂರ್ ಆಗ್ರಹಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಯಲ್ಲಿ ಕೋಲಿ ಸಮಾಜ ನಿರ್ಣಾಯಕ ಮತದಾರರು ಕೂಡ ಆಗಿದ್ದಾರೆ. ಸಚಿವ ಸಂಪುಟದಲ್ಲಿ ಸ್ಥಾನಕ್ಕಾಗಿ ನಾನು ಹೋರಾಟ ಮಾಡುವುದಿಲ್ಲ, ಬದಲಾಗಿ ಕೋಲಿ ಸಮಾಜಕ್ಕೆ ಅವಕಾಶ ವಂಚಿತರಾಗಬಾರದು, ಕೋಲಿ ಸಮಾಜಕ್ಕೆ ನ್ಯಾಯ ಸಿಗಬೇಕು, ಕೋಲಿ ಸಮಾಜಕ್ಕೆ ಮಂತ್ರಿ ಸ್ಥಾನ ಸಿಗಬೇಕೆಂದು ಎಂಎಲ್ಸಿ ತಿಪ್ಪಣ್ಣಪ್ಪ ಕಂಕನೂರ್ ಆಗ್ರಹಿಸಿದ್ದಾರೆ. ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ತಿಪ್ಪಣ್ಣಪ್ಪ ಸಾಹೇಬರು ಕಂಕನೂರ್ ಸಾಹೇಬರನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಪ್ರಸಿದ್ಧ ವೈದ್ಯರು ಹಿರಿಯರಾಗಿರ್ತಕ್ಕಂಥ ಡಾಕ್ಟರ್ ಕಾಮರೆಡ್ಡಿ ಅವರನ್ನು ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವನ್ನೇಶ್ ಅವರನ್ನು ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಿಂದುಳಿದ ವರ್ಗದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶ್ರಾವಣ ಕೆಂಗೂರು, ನಮ್ಮ ಯುವ ಮಿತ್ರರು, ಯುವ ಕಾಂಗ್ರೆಸ್ಸಿನ ಮುಖಂಡರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಆರಿಫ್ ಕಾಡ್ಲೂರ್ ಸಾಹೇಬರನ್ನು ಕೂಡ ನಾನು ಈ ಒಂದು ಸ್ವಾಗತವನ್ನು ಬಯಸ್ತಾ ಇರ್ತಕ್ಕಂಥ ಪತ್ರಿಕಾ ಮಾಧ್ಯಮದ ಮಿತ್ರರಿಗೂ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೂ ನಾನು ಸ್ವಾಗತವನ್ನು ಕೋರಿ ಮೊಟ್ಟ ಮೊದಲನೇದಾಗಲಿಕ್ಕೆ ನನಗೆ ಗರ್ವ ಆಗುತ್ತೆ. ನಮ್ಮ ನಾಯಕರನ್ನು ನಮಗೆ ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ ಧನ್ಯವಾದಗಳನ್ನ ಹೇಳುತ್ತಾ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಜಿಲ್ಲಾಧ್ಯಕ್ಷರು ಮಾಡಬೇಕಂತೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಮತ್ತು ಕಾಡ್ಲೂರ್ ಅವರೇ ಮತ್ತು NSUI ಅಧ್ಯಕ್ಷರೆಲ್ಲ ಮುಂಚೂಣಿ ಘಟಕದ ಅಧ್ಯಕ್ಷ, ಮುಖ್ಯಾಂಶ ನೀಟ್ ಎಕ್ಸಾಮು ಪ್ರಶ್ನೆ ಪತ್ರಿಕೆ ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ವಿದ್ಯುತ್ ಸೇರಿದಂತೆ ರೈತರು ಎದುರಿಸುತ್ತಿರುವಂತಹ ವಿವಿಧ ಸಮಸ್ಯೆಗಳನ್ನು ತಕ್ಷಣವೇ ಪರಿಹರಿಸುವಂತೆ ಆಗ್ರಹಿಸಿ ಮುಂದಿನ ದಿನಗಳಲ್ಲಿ ಹಮ್ಮಿಕೊಳ್ಳಲಿರುವಂತಹ ಪ್ರತಿಭಟನೆ ಕುರಿತು ಭಾಲ್ಕಿ ತಾಲೂಕಿನ ಭಾತಂಬ್ರ ಗ್ರಾಮದಲ್ಲಿ ರೈತರ ಪೂರ್ವಭಾವಿ ಸಭೆ ನಡೆಯಿತು. ಸಭೆಯಲ್ಲಿ ರೈತರು ತಮ್ಮದೇ ದೈನಂದಿನ ಸಮಸ್ಯೆಗಳ ಕುರಿತು ವಿಸ್ತೃತವಾಗಿ ಚರ್ಚಿಸಿ ಸಂಬಂಧಪಟ್ಟ ಇಲಾಖೆಗಳ ಗಮನ ಸೆಳೆಯಲು ಮನವಿ ಸಲ್ಲಿಸಿರುವಂತಹ ನಿರ್ಧಾರ ಕೈಗೊಂಡಿದ್ದಾರೆ. ಇನ್ನು ಮನವಿ ಸಲ್ಲಿಸಿದ ಬಳಿಕವೂ ಕೂಡ ಸಮಸ್ಯೆಗಳಿಗೆ ಪರಿಹಾರ ದೊರೆಯದಿದ್ದರೆ ಹೋರಾಟದ ಹಾದಿ ಹಿಡಿಯಲು ಸಭೆಯಲ್ಲಿ ಒಮ್ಮತ ವ್ಯಕ್ತವಾಯಿತು. ಇನ್ನು ರೈತರಿಗೆ ಪ್ರತಿದಿನ ಹಗಲು ವೇಳೆಯಲ್ಲಿ ಸಮರ್ಪಕವಾಗಿ 7 ಗಂಟೆಗಳ 3 ಫೇಸ್ ವಿದ್ಯುತ್ ಪೂರೈಕೆ ಮಾಡಬೇಕು. ಪ್ರಸ್ತುತ ಇರುವಂತಹ ವಿದ್ಯುತ್ ಪೂರೈಕೆ ವೇಳಾಪಟ್ಟಿಯನ್ನು ಬದಲಿಸಿ ಮುಂಜಾನೆ ವೇಳೆಯಲ್ಲಿ ವಿದ್ಯುತ್ ನೀಡಬೇಕು ಎಂದು ಆಗ್ರಹಿಸಲಾಯಿತು. ಅಲ್ಲದೆ ಸಂಜೆ 6 ಗಂಟೆಯಿಂದ ಮುಂಜಾನೆ 6 ಗಂಟೆವರೆಗೆ ನಿರಂತರ ಸಿಂಗಲ್ ಫೇಸ್ ವಿದ್ಯುತ್ ಪೂರೈಕೆ ಮಾಡುವಂತೆ ಒತ್ತಾಯ ಮಾಡಲಾಯಿತು. ಇದರ ಜೊತೆಗೆ PM ಕಿಸಾನ್ ಯೋಜನೆಯ ಬಾಕಿ ಹಣವನ್ನು ಕೂಡ ಅರ್ಹ ರೈತರ ಖಾತೆಗೆ ಶೀಘ್ರವೇ ಜಮಾ ಮಾಡಬೇಕು. ಉದ್ಯೋಗ ಖಾತ್ರಿ ಯೋಜನೆಯನ್ನ ರೈತರಿಗೆ ಅನುಕೂಲವಾಗುವ ರೀತಿಯಲ್ಲಿ ರೂಪಿಸಬೇಕು ಹಾಗೂ ಬೆಳೆ ವಿಮೆ ಸೇರಿದಂತೆ ವಿವಿಧ ರೈತ ಪರ ಸಮಸ್ಯೆಗಳನ್ನು ತಕ್ಷಣವೇ ಬಗೆಹರಿಸಬೇಕು ಎಂದು ಸಭೆಯಲ್ಲಿ ಒತ್ತಾಯ ಮಾಡಲಾಯಿತು. ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ ನಂತರವೂ ಕೂಡ ಸಮಸ್ಯೆಗಳು ಬಗೆಹರಿಯದಿದ್ದಲ್ಲಿ ರೈತರು ಹಂತ ಹಂತವಾಗಿ ಪ್ರತಿಭಟನೆ ನಡೆಸಲು ಸಭೆಯಲ್ಲಿ ಚರ್ಚಿಸಿ ನಿರ್ಧಾರ ಮಾಡಿದ್ದಾರೆ. ನಾವು ಮಾಹಿತಿ ಹೋಗಲ್ಲ, ನಮ್ಮ ಗಾಡಿಗಳು ನಮ್ಮ ರೈತರು ಏನಾದ್ರು 2 ಶಿಫ್ಟ್ ಮಾಡ್ಲಪ್ಪ ಅಂತ ಹೇಳೋದ. ರೈತರಿಗೆ ಬಹಳಷ್ಟು ಮ್ಯಾಗ ಬರ್ಗ ಬೀಳತ್ತು. ರೈತರು ಒಬ್ಬರು ಬಂದು ಜೋಳ ಇಲ್ಲ, ನಮ್ಮ ಮನೆ ಜೋಳ ಇಲ್ಲ, ಈ ಸಣ್ಣ ರೊಕ್ಕ ಇಲ್ಲ. ಇಂಥ ಸಮಸ್ಯೆ ಎಲ್ಲ ನಮ್ಗೆ ಇಷ್ಟೇ ಉಂಟಾಸ್ಲತ್ತಾರ ಅಂದ್ರೆ ಮುಂದಿನ JDO ಕ್ರಮ ತಗೊಳ್ಳಬೇಕು. ಬರಗಾಲ ಮತ್ತೊಂದು ನಮ್ಮ ರೈತ ಸಭೆ ಏನಂದ್ರೆ ಇನ್ನ 10 ದಿವಸ ಮಳೆ ಬರೋದ್ರ ನಾವು ಅಂತಂದ್ರ ಇಲ್ಲ ಬಾಕಿ ತಾಲೂಕು ಬರಗಾಲ ಘೋಷಣೆ ಮಾಡಬೇಕು. ನಮ್ದು ಬರ ಪೀಡಿ ಘೋಷಣೆ ಮಾಡಬೇಕು. ಆದಷ್ಟು ರೈತರಿಗೆ ಅಕೌಂಟ್ ಲೆಕ್ಕ ಹಾಕ್ಬೇಕು, ಬರ ಪರಿಹಾರ ಹಾಕ್ಬೇಕು. 10 ದಿವಸ ಬರೋದು ಇಲ್ಲ ಉಂಟು ಹೋರಾಟ ಮಾಡ್ತೀವಿ ಮುಖಾಂತರ ನಾ ಹೇಳ್ತಾ ಇದ್ದೀನಿ. ನಾವು
ಇದು ನಮ್ಮ ಉದ್ದೇಶ. ಎರಡನೇ ಏನಪ್ಪ ಅಂದ್ರೆ ನಮ್ಮ ಸಿಂಗಲ್ ಪ್ಲೇಸ್ ಏನಾಗುತ್ತೆ ರಾತ್ರಿ ದನಕರುಗಳಿಗೆ ಭಾಳಷ್ಟು ಕಷ್ಟ ಆಗುತ್ತೆ ರೈತರಿಗೆ. ಯಾಕಂದ್ರೆ ರಾತ್ರಿ 12 ಗಂಟೆಗೆ 1 ಗಂಟೆಗೆ 2 ಗಂಟೆಗೆ ರಾತ್ರಿ ಹೋಗ್ಬೇಕಾಯ್ತು. ಯಾಕೆ ಆಕಳು ಮರಿ ಇಳಿದಿರ್ತಾವ, ಆಕಳು ತಗೊಳ್ಳಿ ಇರ್ತಾವ, ಇಂಥವೆಲ್ಲ ಸಮಸ್ಯೆಗಳ ಕಡೆ ನಾವೇನು ಮಾಡ್ತೇವೆ. ಬಸವ ಕಲ್ಯಾಣ ಈ ನಮ್ಮ ಬಿಡ ದಿನದ ಎಲ್ಲ ಕಡೆ ಚಾಲು ಆಯ್ತು. ಆದರೆ ಭಾತಂಬರ ಚಾಲು ಆಗಿದೆ. ಅಲ್ಲಿ ಸ್ವಲ್ಪ ಆಗ್ಯಾವ, ಅದು ಭಾತಂಬರ ಭಾತಂಬರ ಟೋಟಲಿ ಆಗೋದು. ಅದನ್ನ ನಾವೇನು ಮಾಡಿದ್ವಿ, ನಮ್ಮ ರೈತರು ಏನು ವಿಷಯ ಸಭೆ ಕರೆದಿಲ್ಲ, ಇದು ಏನು ನಮ್ಮ ಸಭೆಯಲ್ಲಿ ಏನು ನಿರ್ಣಯ ಮಾಡಿದೆವು ನಮ್ಮದು ಓದಿ ಹೇಳ್ತೀನಿ. ಈಗ ಸಿಂಗಲ್ ಪ್ಲೇಸ್ ದನಕರುಗಳಿಗೆ ಭಾಳಷ್ಟು ನಮ್ಗೆ ರೈತರಿಗೆಲ್ಲ ಸಮಸ್ಯೆ ಆಗತ್ತೆ ಅಂತಂದ್ರೆ ಅದೊಂದು ನಾವು AW ಮತ್ತು ಜೈ ಅವ್ರಿಗೆ ಕೊಡ್ಬೇಕಂತ ನಮ್ದು ರೈತರ ಸಭೆದಾಗಿಲ್ಲ. ಎರಡನೇ ಏನದಪ್ಪ ಅಂದ್ರೆ ಲೈಟಿಂಗ್ ಏನದ ಅಂತಂದ್ರೆ 7 ತಾಸು ನಮ್ಗೆ ಲೈಟ್ ಕೊಡ್ಬೇಕು. ಅವ್ರಿಗೆ ಮಾತ್ರ 3 ಫೇಸ್ದಾಗ ಕೊಡ್ಬೇಕು. ರಾತ್ರಿ ಯಾಕೆ ಬಿಡ್ತಾರೆ ನೀರು 5 ಗಂಟೆಯಿಂದ ರಾತ್ರಿ 12 ಗಂಟೆಗೆ ಯಾರು ಅದು ಕೂಡ ಮತ್ತು ಸ್ವಲ್ಪ ಗಾಳಿ ಬಂತಂದ್ರೆ ಅವತ್ತಿನ ದಿನ ಲೈಟೇ ಬರಲ್ಲ. ರೈತರು ಹಬ್ಬಗಳು ಹೆಂಗೆ ಉಳಿಬೇಕು, ದನಕರು ನೀರು ಸಿಗೋಂಟಾವ. ಇವತ್ತು ನಾವೀಗ ಬೆಂಗಳೂರಿಗೂ ನಮ್ಮ ಫೋನ್ ನಂಬರ್ ಬಂದ್ರೆ 4 ದಿವಸ ಆಯ್ತು ಕಡೆ ಅವ್ರು ಹೆಂಗೆ ನೀರು ಅಥವಾ ದನಗಳು ಇರ್ಬೇಕಂತ ಸಾಯ್ಬೇಕು. ಈ ದನಕರುಗಳು ಇಟ್ಟೋರೇ ಕಮ್ಮಿ ಹೊರ ಅಂತಂದ್ರೆ ದನಗಳು ಇಟ್ಟೋರು ಇಲ್ಲಿ ನೀರಿಲ್ಲ ಅಂದ್ರೆ ದನಗಳು ಸತ್ತಂದ್ರೆ ಯಾಕೆ ಅವಕ್ಕೆ ಮಾತಾಡಕ್ ಬರ್ತಾವ. ದನಗಳಿಗೆ ಮನುಷ್ಯರಂದ್ರೆ ಎಲ್ಲ ಹೋಗ್ತಾರೆ, ದನಗಳಿಗೆ ಏನು ಮಾತು ಬರ್ತಾವೆ, ದನಗಳು ಎದುರು ಬಿಡ್ತಾವ. ಅದ್ರ ಸಲುವಾಗಿ 7 ತಾಸು ಏನು ವಿದ್ಯುತ್ ಕೊಡೋದ್ರಿ ಪೈಲೆ ಏನು 2 ಸಿಗ್ತಾ ಕೊಡ್ತೀರಿ, ಅದೇ ಸಿಗ್ತಾ 2 ಸಿಗ್ತಾ ಕೊಡ್ಬೇಕಂತ ನಮ್ದು ಅವ್ರಿಗೆ ಒಂದು ಅನಿಸಿಕೆ ನಮ್ಮ ರೈತರು ಸಭೆದಾಗ ನಡೀತಾ ಬಂದರು. ಮತ್ತೊಂದು ಏನೋ ಬಂದರು ಗ್ರಾಮ ಪಂಚಾಯತ್ ಗ್ರಾಮ ಸಭೆದಾಗ ಏನೋ ಅಂದ್ರೆ ಎಲ್ಲಿ ಸಿಕ್ಕತ್ತು ರೋಡ್ನ ಕೆದರೋದು ಅದು ಕೆದರೋದು ಉದ್ಯೋಗ ಭದ್ರ ಮಾಡ್ತಾರೆ. ನಾವೇನು ಮಾಡಿದ್ವು, ನಮ್ದೇನು ದಿನಚರಿಗಳೇನು ಕಳೆದಲ್ಲಿ ಚಾಲಿಸೋದು. ಆಗ ನಮ್ಮ ರೈತರದೇ ಕೆಲಸಗಳು ಮಾಡೋದು ಉದ್ಯೋಗ ಹಾಕಿರ್ತಾರೆ. ಈಗ ನಮ್ಮ ರೈತರು ಬೇಡಿಕೆ ಮತ್ತೊಂದು ಏನದ ಅಂತಂದ್ರೆ ಮತ್ತೊಂದು ಏನು ಮಾಡಿದ್ವಿ ಅಂದ್ರೆ PM ಹೋಲ್ಡ್ ಮಾಡ್ಯಾರ. ಹ್ಯಾಂಗೆ ಹೋಲ್ಡ್ ಮಾಡ್ಯಾರಪ್ಪ ಅಂದ್ರೆ ಬರ್ತೀವಿ ಲೆಕ್ಕ ಮನ್ಯಾಗ ಅವ್ರೇನಂದ್ರು ಒಬ್ರಿಗೆ ಕುಟ್ಟಿ ಒಬ್ರು ಬಂದ್ ಮಾಡ್ಕೊರಿ ಯಾರಿಗೆ ನಿರ್ಣಯ ಅನ್ನೋದು ಸೋಯ್ತು. ಒಬ್ರು ರೈತರು ಬಂದ್ ಮಾಡ್ತಾರೆ. ಈಗ ಏನು ಮಾಡ್ತಾರೆ ಅಂತಂದ್ರು ಅವೇನು 2-3 ವರ್ಷ ಲೆಕ್ಕ ಹಾಕಿ ನೋಡ್ರಿ. ಈಗ ಮತ್ತೊಬ್ರು ಏನು ಹೊಂಟ ನೋಡಿ ಅವ್ರು ಹೋಲ್ಡ್ ಮಾಡಿ ರಿಪೇರಿ ಮಾಡ್ಕೊತಾರ. ಇವರು ಕಣ್ಣ ಮುಚ್ಚೆ ಆಟ ಆಡ್ತಾರೆ. ರೈತರು ಒಟ್ಟ ಮಾತು ಬರಲ್ಲ, ರೈತರು ಹುಷಾರಿಲ್ಲ, ಇವ್ರನ್ನ ಎಷ್ಟು ಹೊಡಿತಾರ ಬೆಣ್ಣ ಹೊಡೆದು ಮಾಡ್ತಾರೆ. ಅದು ಕೂಡ ಮತ್ತೊಂದು 4ನೇ ನಿರ್ಣಯ ಮಾಡ್ತೀವಿ. ಇವತ್ತು ಗೊಬ್ಬರ ಒಟ್ಟು ಆ ವ್ಯವಹಾರ ಎಲ್ಲೂ ಆಗಿದೆ. ಇವತ್ತು ನೋಡಿ ಗೊಬ್ಬರ ವ್ಯವಹಾರ ಎಲ್ಲೂ ಆಗಿದೆ. ಹೆಂಗಾಗ್ಯಾವ ಅಂತಂದ್ರೆ ಒಂದು 1450 ರೂಪಾಯಿ ಕೊಟ್ಟರೆ 1800 1900 ರೈತರು ಗೊಬ್ಬರ ಕೊಟ್ಟರೆ ಮಾರಾಟ ಮಾಡ್ಯಾರ. ರೈತರಿಗೆ ಅದ್ರ ಸಲುವಾಗಿ ಇಡೀ ಭಾಗ್ಯ ತಾಲೂಕು ಒಬ್ಬರು ರಿಸೀವ್ ಕೊಟ್ಟಿಲ್ಲ. ಇಡೀ ಭಾಗ್ಯ ತಾಲೂಕು ಒಬ್ಬರು ರಿಸೀವ್ ಕೊಟ್ಟಿಲ್ಲ. ರೈತರು ರಿಸೀವ್ ಕೊಡುವಂಗಿಲ್ಲ, ಒಬ್ಬರಿಲ್ಲ ರಿಸೀವ್ ಕೊಡುವಂತ ಜೇಡಿ ಹಾಕಿದ್ರು ಏನೇ ಕೇಳಿದ್ರು ಒಣ ಮಾತಾಡ್ತಾರೆ. ಏನ್ ಮಾತಾಡ್ತಾರೆ ನಿಮ್ಮ ಲಿಸ್ಟ್ ಮಾಡಿ ಹೋಗ್ತಾರೆ ಮೂವಲ್ಲ ಮಾತಾಡ್ತಾರೆ. ಅವರು ಇವರು ಯಾರ ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಸಾಮಾಜಿಕ ಜಾಲತಾಣದ ಮುಖಾಂತರ ಸಮಾಜದಲ್ಲಿ ಅಶಾಂತಿ ಹರಡ್ತಿರುವಂತಹ ವಿರುದ್ಧ ಬಸವ ಕಲ್ಯಾಣ ನಗರದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಇದೀಗ ದಾಖಲಾಗಿದೆ. ಇನ್ನು ಬಸವಪರ ಸಂಘಟನೆಗಳ ಒಕ್ಕೂಟ ಎನ್ನುವ ಫೇಸ್ಬುಕ್ ಪೇಜ್ನಲ್ಲಿ ಶ್ರೀರಾಮ ತಾಲಿಬಾನಿಗಳು ರೇಣುಕಾ ತಾಲಿಬಾನಿಗಳೆನ್ನುವುದಲ್ಲದೆ ಅವಾಚ್ಯ ಶಬ್ದಗಳಿಂದ ನಿಲ್ಲಿಸಿ ಹೊಲಸು ನೀರು ಇದ್ದ ಹಾಗೆ ಎಂದು ಪೋಸ್ಟ್ ಮಾಡಿರುವುದು ಕಂಡುಬರುತ್ತದೆ. ಇದರ ವಿರುದ್ಧ ಬಸವ ಕಲ್ಯಾಣ ಬಿಜೆಪಿ ನಗರ ಘಟಕದ ಮಾಜಿ ಅಧ್ಯಕ್ಷ ಕೃಷ್ಣ ಗೋಣೆ ಪ್ರಕರಣ ದಾಖಲಿಸಿದ್ದಾರೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ ಅವರು, ಹಿಂದೂ ಧರ್ಮ ಹಾಗೂ ಮರ್ಯಾದೆ ಪುರುಷೋತ್ತಮ ರಾಮನನ್ನ ನಿಂದಿಸುವಂತ ಕೆಲಸ ಮಾಡಬೇಡಿ. ಸಾಮಾಜಿಕ ಜಾಲತಾಣಗಳ ಮುಖಾಂತರ ಜಾತಿ ಧರ್ಮಗಳ ಕೋಮುಗಲಭೆ ಎಬ್ಬಿಸುವಂತ ಕೆಲಸ ಮಾಡಿದ್ರೆ ಅಂತವರ ವಿರುದ್ಧ ಪ್ರಕರಣ ದಾಖಲು ಮಾಡಲಾಗುವುದು. ಇನ್ನು ಮಹಾತ್ಮ ಬಸವೇಶ್ವರರ ಹೆಸರನ್ನ ಬಳಸಿಕೊಂಡು ಶ್ರೀರಾಮನ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕಿ ಜಾತಿ ಧರ್ಮಗಳ ನಡುವೆ ವಿಷ ಬಿತ್ತಿರುವವರನ್ನ ಕೂಡಲೇ ಪತ್ತೆ ಹಚ್ಚಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಕೃಷ್ಣ ಗೋಣೆ ಅವರು ಆಗ್ರಹಿಸಿದ್ದಾರೆ. ನಿನ್ನೆ 26 ಜುಲೈ 2026 ಶುಕ್ರವಾರದಂದು ಫೇಸ್ಬುಕ್ ಬಸವಪರ ಸಂಘಟನೆ ಒಕ್ಕೂಟ ಅನ್ನೋ ಒಂದು ಫೇಸ್ಬುಕ್ ಖಾತೆಯ ಮೇಲೆ ಭಗವಾನ್ ಮರ್ಯಾದಾ ಪುರುಷೋತ್ತಮ ರಾಮರ ಕುರಿತು ಕೆಟ್ಟ ಪದಗಳ ಬಳಕೆ ಮಾಡಿ ಪೋಸ್ಟ್ ಹಾಕುವುದರ ಮೂಲಕ ಹಿಂದೂ ಧರ್ಮದ
ಭಾವನೆಗಳಿಗೆ ಧಕ್ಕೆ ತರುವ ಕಾರ್ಯ ಮಾಡಿದಂಥ ಆ ಫೇಸ್ಬುಕ್ ಖಾತೆಯಿಂದ ಇರುವಂಥ ಮುಖ ಕಳಿಸಬೇಕು. ಅವರ ಮೇಲೆ ತನಿಖೆ ಮಾಡಿ ಅವರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳಬೇಕೆಂದು ನಿನ್ನೆ ಸಾಯಂಕಾಲ ರಾತ್ರಿ ಸುಮಾರು 11 ಗಂಟೆಗೆ ಬಸವ ಕಲ್ಯಾಣ ನಗರ ಠಾಣೆಗೆ ತೆರಳಿ ಅವರ ವಿರುದ್ಧ ದೂರು ಕೊಡುವುದು ಮಾಡಲಾಗಿತ್ತು. ಆದ ಕಾರಣ ಇವತ್ತಿನ ಮುಂಜಾನೆ ಈಗಾಗಲೇ ದೂರು ಕೊಟ್ಟಿನ ಮೇರೆಗೆ ಬಸವ ಕಲ್ಯಾಣ ನಗರ ಠಾಣೆಯಲ್ಲಿ ಅವರ ಮೇಲೆ FIR ದಾಖಲಾಗಿದೆ. ಆ ರೀತಿ ಯಾರೂ ಕೂಡ ಹಿಂದೂ ಧರ್ಮದ ವಿರುದ್ಧ ಧ್ವನಿ ಎತ್ತುವುದಾಗಲಿ, ಕಾರ್ಯ ಮಾಡುವುದಾಗಲಿ, ಕೆಟ್ಟ ಪದ ಬಳಕೆ ಮಾಡೋದಾಗಲಿ ನಡೆದರೆ ಯಾವುದೇ ರೀತಿ ನಾನು ಸುಮ್ಮು ಕೂಡೋದಿಲ್ಲ. ಅದರ ವಿರುದ್ಧವಾಗಿ ಧ್ವನಿ ಎತ್ತಿ ಅವರ ವಿರುದ್ಧವಾಗಿ ನಿನ್ನೆ ರಾತ್ರಿ ದೂರು ಕೊಡೋದರ ಮುಖಾಂತರ ಇವತ್ತು ಮುಂಜಾನೆ FIR ದಾಖಲೆಯಾಗಿದೆ. ಆ FIR ಕಾಪಿ ನನ್ನ ಹತ್ರ ಇದೆ, ತಾವು ನೋಡಬಹುದು. ಇದೇ ರೀತಿಯಾಗಿ ಪ್ರತಿನಿತ್ಯ ಬಸವ ಪರ ಸಂಘಟನೆಯ ಒಕ್ಕೂಟ ಅನ್ನೋ ಒಂದು ವಿಶ್ವಗುರು ಮಹಾತ್ಮ ಮಹಾಮಾನವತಾವಾದಿ ಬಸವಣ್ಣನವರ ಹೆಸರು ಬಳಸಿ ಈ ರೀತಿ ಕೆಟ್ಟ ನಡವಳಿಕೆ ಹಾಗೂ ಕೆಟ್ಟ ಪದಗಳಿಂದ ಹಿಂದೂ ಧರ್ಮ ಭಗವಾನ್ ಮರ್ಯಾದಾ ಪುರುಷೋತ್ತಮ ರಾಮರ ಕುರಿತು ಪೋಸ್ಟ್ ಹಾಕೋದರ ಮೂಲಕ ಹಿಂದೂ ಧರ್ಮದಲ್ಲಿ ವಿಷ ಬೀಜ ಬಿತ್ತುವ ಕಾರ್ಯ ಮಾಡ್ತಕ್ಕಂಥ ಮುಖ ಮರೆಸಿಕೊಂಡಂಥ ವ್ಯಕ್ತಿ, ಆ ಫೇಸ್ಬುಕ್ ಖಾತೆ ನಡೆಸ್ತಕ್ಕಂಥ ವ್ಯಕ್ತಿ ವಿರುದ್ಧವಾಗಿ ಕಾನೂನು ಕ್ರಮವಾಗಿ ಅವರಿಗೆ ಜೈಲಿಗೆ ಹಾಕಬೇಕಂತ ವಿರೋಧವಾಗಿ ನಾವು ಅವರ ಮೇಲೆ ದೂರು ಕೊಟ್ಟಿದ್ದು. ಬಸವ ಕಲ್ಯಾಣ ನಗರ ಠಾಣೆಯಲ್ಲಿ ಇವತ್ತು ಮುಂಜಾನೆ FIR ಮಾಡಲಾಗಿದೆ. ಶೀಘ್ರದಲ್ಲಿ ಬಸವ ಕಲ್ಯಾಣ ನಗರ ಠಾಣೆ PSI ಹಾಗೂ ಪೊಲೀಸು ಸಂಪೂರ್ಣ ಎಲ್ಲರನ್ನೂ ಧನ್ಯವಾದ ಕೋರುತ್ತಾ ಅವರ ಮೇಲೆ ಕ್ರಮ ಜರುಗಿಸಬೇಕು. ಶೀಘ್ರದಲ್ಲೇ ಅವರಿಗೆ ಬಂಧಿಸಬೇಕೆಂದು ವಿನಂತಿಸಿಕೊಳ್ಳುತ್ತಾ ನನ್ನ ಮಾತಿಗೆ ವಿರಾಮ ಕೊಡುತ್ತೇನೆ. ಧನ್ಯವಾದಗಳು.